ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಸಾಹಿತ್ಯ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಒಂದು ಪೂಜಾ ಸಮಯ ಅಂದರೆ ವಸ್ತುಗಳನ್ನು ಕೂಡ ನಾವು ಖರೀದಿಸಬೇಕಲ್ವಾ. ಸೊ ಆ ಕಾರಣಕ್ಕೆ ಒಂದು ಶುಭ ಸಮಯಗಳು ಹಾಗೆಯೇ ಒಂದು ಮಂತ್ರದ ಬಗ್ಗೆ ಕೂಡ ತಿಳಿಸ್ತಾ ಇದ್ದೇನೆ. ಅಂದರೆ ನಾವು ಯಾವೆಲ್ಲ ಮಂತ್ರವನ್ನು ಹೇಳ್ಕೋಬಹುದು ಅಕ್ಷಯ ತೃತೀಯದ ಒಂದು ಲಕ್ಷ್ಮೀ ಕುಬೇರ ಪೂಜೆ ಸಂದರ್ಭದಲ್ಲಿ ಅಂತ ಸಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳುವಂತೆ. ಮೊದಲಿಗೆ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಅಕ್ಷರತೀಯವು ನಮಗೆ ಯಾವಾಗ ಪ್ರಾರಂಭ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಆದರೂ ಕೂಡ ಮತ್ತೊಮ್ಮೆ ತಿಳಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ತಿಥಿಯು ಅಂದರೆ ತೃತೀಯ ತಿಥಿಯು ನಮಗೆ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆ 50 ನಿಮಿಷಕ್ಕೆ ಪ್ರಾರಂಭವಾಗಿದ್ದು 20ನೇ ತಾರೀಕು ಸೋಮವಾರ ಬೆಳಿಗ್ಗೆ 7 ಗಂಟೆ 28 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ನಾವು 20ನೇ ತಾರೀಕು ಆಚರಣೆ ಮಾಡಬೇಕಾಗಿರ್ತದೆ. ಆದರೆ ನಾವು ವಸ್ತುಗಳನ್ನು ಕೂಡ ನಾವು ಖರೀದಿಸಬೇಕಾಗಿರೋದ್ರಿಂದ ನಾವು 19ನೇ ತಾರೀಕು ಅಕ್ಷಯ ತೃತೀಯ ಆಚರಣೆ ಮಾಡುವಂಥದ್ದು ತುಂಬಾ ಉತ್ತಮ. ಹಾಗೆ ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೀವಿ. ಬಸವ ಜಯಂತಿಯನ್ನು ನಾವು ಭಾನುವಾರ ಆಚರಣೆ ಮಾಡ್ತೀವಿ. ಹಾಗೆ ಕೆಲವು ಪ್ರಾಂತ್ಯಗಳಲ್ಲಿ ಸೋಮವಾರ ಕೂಡ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿರ್ತೀವಿ. ಸೊ ಬಸವ ಜಯಂತಿ ತುಂಬಾ ಪ್ರಮುಖವಾಗಿರುವಂಥದ್ದು. ಸಾಹಿತ್ಯಕಾರ ಬಸವಣ್ಣನವರನ್ನು ನಾವು ಅವರ ಜನ್ಮೋತ್ಸವದಿಂದ ನಾವು ಸ್ಮರಿಸಿಕೊಳ್ತೇವೆ. ಅದು ತುಂಬಾ ಒಂದು ಪವಿತ್ರವಾಗಿರೋ ಒಂದು ಹಬ್ಬ ಕೂಡ ಆಗಿರುವಂಥದ್ದು. ಪ್ರಸಾದ ಈಗಾಗಲೇ ತಿಳಿಸ್ಕೊತಿದ್ದೇನೆ. ಸುಮಾರು ಜನರು ಹೋಳಿಗೆ ಹಾಗೆ ಮಾವಿನಕಾಯಿ ಹಣ್ಣಿನ ಒಂದು ಚಿತ್ರಾನ್ನ ಮಾಡ್ತಾರೆ. ಮಾವಿನಕಾಯಿ ಚಿತ್ರಾನ್ನ ಅದು ತುಂಬಾ ಒಂದು ವೈವಿಧ್ಯಮಯವಾಗಿರ್ತದೆ. ನೀವು ಯಾವ ರೀತಿ ಪ್ರಸಾದ ಕೂಡ ನೀವು ಮಾಡ್ಬೋದು. ಈಗಾಗಲೇ ನನಗೆ ಒಂದು ಪೂಜಾ ವಿಧಾನ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಅಕ್ಷಯ ತೃತೀಯದ ಒಂದು ವಸ್ತು ಖರೀದಿಗೆ ಸಮಯ ಅನ್ನೋದಾದರೆ ಮೊದಲಿಗೆ ನಾನು ಪೂಜಾ ವಿಧಾನದ ಒಂದು ಸಮಯವನ್ನು ತಿಳಿಸ್ತಾ ಇರ್ತೇನೆ. ಪೂಜೆಯು ನಮಗೆ 10 ಗಂಟೆ 50 ನಿಮಿಷಕ್ಕೆ ನಮಗೆ ತದಿಗೆ ತಿಥಿಯು ಪ್ರಾರಂಭವಾಗಿರೋದ್ರಿಂದ 10 ಗಂಟೆ 50 ನಿಮಿಷದಿಂದ 12 ಗಂಟೆ ಮಧ್ಯಾಹ್ನ 12 ಗಂಟೆ 19 ನಿಮಿಷವರೆಗೆ ನಮಗೆ ಪೂಜೆ ಮಾಡುವ ಒಂದು ಕಾಲವಿರ್ತದೆ. ಸೊ ಆ ಸಮಯದಲ್ಲಿ ನೀವು ಒಂದು ಪೂಜೆಯನ್ನು ಕೂಡ ನೀವು ಮಾಡ್ಕೋಬಹುದು. ಹಾಗೆ ಸಂಜೆ ಸಮಯದಲ್ಲಿ ನೀವು ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಹಾಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ಕೊಳ್ಳಿ. ಹಾಗೆ ತ್ರಿಶತಿ ನಾಮಾವಳಿಗಳನ್ನು ಕೂಡ ಹೇಳ್ಕೊಳ್ಳಿ. ತುಂಬಾ ಒಂದು ಒಳ್ಳೆಯದು. ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಪೂಜೆಯನ್ನು ಕೂಡ ನಾವು ಮಾಡಬೇಕಾಗಿರ್ತದೆ. ಅದು ಕೂಡ ಒಳ್ಳೆಯದೇನೆ. ಸೊ ಆ ಕಾರಣಕ್ಕೆ ಆ ಪುಸ್ತಕಗಳನ್ನು ಕೂಡ ನೀವು ಓದ್ಕೊಳ್ಳಿ. ಹಾಗೆ ವಸ್ತು ಖರೀದಿಗೆ ಸಮಯ ಅನ್ನೋದಾದರೆ ನಾವು ಯುಗಾದಿ ಹಾಗೆ ನವರಾತ್ರಿ ಸಮಯದಲ್ಲಿ ಈ ಒಂದು ವಿಜಯದಶಮಿದಲ್ಲಿ ನಾವು ಸಮಯವನ್ನು ನೋಡುವುದಿಲ್ವೋ ಅದೇ ರೀತಿ ನಾವು ಅಕ್ಷಯ ತೃತೀಯ ಕೂಡ ನಮಗೆ ಪೂರ್ತಿ ದಿವಸ ಒಂದು ಶುಭ ಸಮಯವೇ ಆಗಿರ್ತದೆ. ನಾವು ಕಾಲಗಳನ್ನು ನೋಡುವ ಹಾಗೆ ಇಲ್ಲ. ಆದರೆ ನಾನು ಒಂದು ಪೂಜೆ ಸಮಯದಲ್ಲಿ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬಹುದು. ಮತ್ತು ವಸ್ತು ಖರೀದಿಗೆ ನೀವು ಒಂದು 10 ಗಂಟೆ 50 ನಿಮಿಷದಿಂದ ತಿರುಗ ದಿವಸ ಬೆಳಿಗ್ಗೆ 7:30ವರೆಗೆ ನೀವು ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು. ಏನೂ ಕೂಡ ನಿಮಗೆ ತೊಂದರೆ ಆಗಲ್ಲ. ಯಾಕಂದರೆ ನಮಗೆ ಶುಭ ಸಮಯನೇ ಆಗಿದ್ದು ಪಾದಿತ್ಯೆ ನಮಗೆ ಇರ್ತದೆ. ಸೊ ಆ ಕಾರಣಕ್ಕೆ ಆ ಒಂದು ನಿಯಮಗಳನ್ನು ನೀವು ಪಾಲನೆ ಮಾಡಬಹುದು. ಅಂದರೆ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡಬಹುದು. ಇಷ್ಟು ಬೆಳ್ಳಿ ಬಂಗಾರನೇ ಖರೀದಿಸಬೇಕಂತೇನಿಲ್ಲ. ಈಗಾಗಲೇ ನನಗೆ ಒಂದು ತಿಳಿಸ್ಕೊಟ್ಟಿದ್ದೀನಿ ಯಾವೆಲ್ಲ ವಸ್ತುಗಳನ್ನು ನೀವು ಖರೀದಿಸಬೇಕು ಅಂತ ನಿಮ್ಗೆ ಅದು ಆಗಿಲ್ಲ ಅಂದರೆ ನೀವು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡಬಹುದು. ಅದಕ್ಕೆಲ್ಲ ಒಳ್ಳೆಯದನ್ನೇ ಆಗಿರುವಂಥದ್ದು. ಮಂತ್ರಗಳು ಅನ್ನೋದಾದರೆ ನೀವು ಕುಬೇರ ಪೂಜೆ ಹಾಗೆ ಅಷ್ಟಲಕ್ಷ್ಮಿಯ ಒಂದು ಮಂತ್ರಗಳನ್ನು ಕೂಡ ಹೇಳ್ಕೋಬೇಕು. ಅಂದರೆ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಯೇ ಧನಧಾನ್ಯಾದಿ ಸಮೃದ್ಧಿಮಿ ದೇಹಿ ದೇಹಿ ಧಾಪಯ ಸ್ವಾಹ ಅಂತಲೇ ಹೇಳ್ಕೊಳ್ಳಿ. ಒಂದು ಕುಬೇರನ ಮೂಲ ಮಂತ್ರ ಕೂಡ ಆಗಿರುವಂಥದ್ದು. ಕುಬೇರನ ಗಾಯತ್ರಿ ಮಂತ್ರ ಓಂ ಯಕ್ಷರಾಜಾಯ ವಿದ್ಮಹೇ ವೈಶ್ರವನಾಯ ಧೀಮಹಿ ತನ್ನ ಕುಬೇರ ಪ್ರಚೋದಯಾತ್ ಅಂತ ಇರ್ತದೆ. ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಳಿ. ಅದ್ರ ಜೊತೆಗೇ ವೆಂಕಟೇಶ್ವರ ಸ್ವಾಮಿಯ ಒಂದು ಮಂತ್ರಗಳು ಹಾಗೆ ಲಕ್ಷ್ಮಿಯ ಗಾಯತ್ರಿ ಮಂತ್ರ ಅದನ್ನು ಕೂಡ ನೀವು ಹೇಳ್ಕೊಳ್ಳಿ. ಹಾಗೆಯೇ ಲಕ್ಷ್ಮೀ ಕುಬೇರದ ವಿಶೇಷ ಮಂತ್ರವನ್ನು ಕೂಡ ನೀವು ಹೇಳ್ಕೋಬೇಕು. 21 ಸಲ ನೀವು ಹೇಳ್ಕೊಳ್ಳಿ, 108 ಸಲ ಕೂಡ ನೀವು ಹೇಳ್ಕೊಬೋದು. ಒಟ್ಟಾರೆ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿ ಭಾನುವಾರ ಪೂಜೆ ಮಾಡಿರ್ತೀರಿ. ಸೋಮವಾರ 7:30 ನಂತರದಲ್ಲಿ ನೀವು ವಿಸರ್ಜನೆ ಮಾಡುವುದು ಉತ್ತಮ.
ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಷಯ ತೃತೀಯ ಮಂತ್ರಗಳು ಹಾಗೆಯೇ ವಸ್ತು ಖರೀದಿಗೆ ಹಾಗೆ ಪೂಜಾ ಸಮಯಕ್ಕೆ ಒಂದು ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಇಷ್ಟವಾಗಿ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.